ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3-4 ದಿವಸದಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಇರೋ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಹುಡುಗನಿಗೆ ಆರಾಮಿದ್ದಿಲ್ಲ. ಇವತ್ತು ರವಿವಾರ ಸ್ವಲ್ಪ ಬೆಟರ್ ನೋಡ್ರಿ ಫ್ರೆಂಡ್ಸ್. 1 ಕಲ್ಲು ಹೋಗಲ್ಲ 10 ಕಲ್ಲು ಹೋಗಬೇಕಂತ, ಹಂಗಾಗಿ ಇವನಿಗೆ ಎಲ್ಲ ರೀತಿಯಿಂದ ಕೂಡ ಮಾಡಿದ್ವಿ. ಇವತ್ತು ನೋಡ್ರಿ ಹೆಂಗೆ ಎನರ್ಜಿಟಿಕ್ಕಿಂದ ಮದನ ಬ್ಯಾಡಪ್ಪ ಕುಂದ್ರ ಅಂದ್ರೆ ಮಮ್ಮಿ ನಾ ಹೆಲ್ಪ್ ಮಾಡ್ತಂತೆ ಬಂದನ. ಸೊ ಬ್ಯಾಡ, ಇದೆಲ್ಲ ಧೂಳದು ಇರುತ್ತಲ್ಲ. ಇವಾಗ ಶ್ರಾವಣ ಸ್ವಚ್ಛ ಮಾಡತ್ತೀವಿ. ದಿನ ಒಂದೊಂದು ಹಾಸಿಗೆ ಒಗದೊಗ್ದು ಹಾಕಿನಿ, ಒಣಗ್ಯಾವು. ಬಟ್ ಬ್ಲಾಂಕೆಟ್ ಒಂದು ಐತ್ರಿ, ಅದು ಫುಲ್ ಒಂದಿನ 2 ದಿನ ಬಿಸಿಲು ಬಿದ್ರು ಒಣಗಂಗಿಲ್ಲ, ಆ ಥರದ್ದು ದಪ್ಪ ಆಗ್ಬಿಡ್ತದು. ಅದನ್ನು ಒಗೋದು ನೀರು ಇಳಿಬೇಕಂದ್ರೆ ಒಂದಿನ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡ ಮತ್ತು ಇನ್ನು 2 ದಿನ ಟೈಮ್ ಐತಿ. ಬಿಸಿಲು ಬಿತ್ತಂದ್ರೆ ರಾತ್ರಿನೇ ಒಗದು ಹಾಕಿ ಇಟ್ಟು ನೀರು ಜಾರಿದ್ಮೇಲೆ ಬೆಳಗ್ಗೆ ಎದ್ದುಬಿಟ್ಟು ಹಾಕ್ಬೇಕಂತ ಅನ್ಕೊಂಡಿನಿ. ಏನಾಗುತ್ತಾ ಗೊತ್ತಿಲ್ಲ. ನೀವೆಲ್ಲ ಶ್ರಾವಣದ್ದು ಎಲ್ಲ ಕೆಲಸ ಹೆಂಗೆ ಮಾಡಿರಿ, ಏನೇನು ಮಾಡಿರಿ, ಏನೇನಿಲ್ಲ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರ್ರಿ ಇವಾಗ ನಮ್ದು ಸ್ವಚ್ಛತೆ ಕಾರ್ಯಕ್ರಮ ನಡೆಯುತ್ತೆ ಮನ್ಯಾಗ. ನನ್ನ ಮಗಳಿಗೆ ಸದ್ಯಕ್ಕೆ ನೋಡ್ರಿ ಅಲ್ಲಿ ಇದೆಲ್ಲ ತೆಗೆದು ಕೊಡಕತ್ತಾಳ. ಎಲ್ಲ ಅಷ್ಟು ಇಲ್ಲಿ ಇಟ್ಟಿನಿ. ಎಷ್ಟು ಧೂಳು ಇರ್ತೈತೆ ನೋಡ್ರಿ. ತಿಂಗಳಿಗೊಮ್ಮೆ ತಿಕ್ತಿರ್ತೀವಿ. ಈಗ ಹೆಂಗೂ ಶ್ರಾವಣಕ್ಕೆ ಹೆಂಗೂ ತಿಕ್ಕಬೇಕಲ್ಲ ಅಂತೇಳಿ ಮೊನ್ನೆ ನಾನು ಮಾಲ್ ತರಿಸಿದಾಗ ಸ್ವಲ್ಪ ತಂದಾರಿ. ಇನ್ನು ಮತ್ತು ಇದೆಲ್ಲ ಡಬ್ಬಿ ಗಿಬ್ಬಿ ತೊಳೆನ ಅಷ್ಟು ಫುಲ್ ಮಾಲ್ ತುಂಬಿಸಿದ್ರೆ ಆಯ್ತಂತೇಳಿ ಇದು ಮಾಡಿದ್ದೆ ನಾನು. ಕಡ್ಲಿಬೇಳೆ ಒಂದು, ತೊಗರಿಬೇಳೆ ಒಂದು ಸ್ವಲ್ಪ ಯಾವಾಗಲೂ ಸ್ಟಾಕ್ ಇರ್ತಾವೆ, ಯಾಕಂದ್ರೆ ಮಮ್ಮಿ ಊರ್ಲಿಂದ ಕೊಟ್ಟು ಕಳಿಸಿರ್ತಾಳೆ. ಹಾಗಾಗಿ ಈಗ ಅದನ್ನೆಲ್ಲ ತಗೋದೆ. ಕಸಬರ್ಗಿ ಮೊದಲೆಲ್ಲ ಒಬ್ಬಕ್ಕೆ ಅಕ್ಕರ್ಲಾಡ್ತಿದ್ದೆ, 2 ಡಬ್ಬಿ ತೆಗಿಯೋದು ಮೊದಲೆಲ್ಲ. ಈಗ ಈ ಮನೆ ಬಂದಾಗಿಂದ ಈ ಸ್ನೇಹ ತೆಗೆದು ಕೊಡತ್ತಾಳ. ಅಲ್ಲಿ ಬಾಡ್ಗೆ ಮನೆಗಿದ್ದಾಗ ಮಾಡಿದಾಗ ಎಲ್ಲ ರೀತಿಯಿಂದನೂ ಒಬ್ಬಕ್ಕೆ ಮಾಡ್ತಿದ್ದೆ. ಬಟ್ ಇಲ್ಲಿ ಎಲ್ಲ ಥರ ಮಕ್ಕಳು ಹೆಲ್ಪ್ ಮಾಡ್ತಾರೆ. ಅಲ್ಲಿ ಮ್ಯಾಗೆಲ್ಲ ಹೋಗಿ ಮಾಡಿ ಕಸ ಹುಡ್ಕೊಂಡು ಮಾಡಿ ಕೊಡ್ತಾರೆ ಫ್ರೆಂಡ್ಸ. ಯಾಕಂದ್ರೆ ನನಗೆ ಮ್ಯಾಗಿರೋದಾಗಲ್ಲ, ಭಯ ಆಗ್ಬಿಡ್ತೈತಿ ವೇಟ್ ಇದ್ದದಕ್ಕೆ. ಮಕ್ಕಳು ದೊಡ್ಡವಾದವು ರೀ, ಕೈಗೆ ಬರಕತ್ತವ, ನನಗೆ ಹೆಲ್ಪ್ ಮಾಡ್ತಂತೇಳಿ ಮುಂದೆ ಬರೋಂಗಾಗ್ಯವ. ಖುಷಿ ಆಗುತ್ತೆ ಈ ಥರ ಮಕ್ಕಳು ಸಣ್ಣದೇ ಹೆಲ್ಪ್ ಮಾಡಿದ್ರೆ ಅದು ದೊಡ್ಡದು ತಾಯಂದಿರಿಗೆ. ಇಲ್ಲಿ ಗ್ಯಾಸ್ ಮ್ಯಾಗ ಏರ್ತಾಳ್ರಿ, ನಮ್ಗೆ ಹಿಂಗೆಲ್ಲ ಏರೋದು ಹೇಳೋದು ಜಿಗಿದಾಡೋದಾಗಲ್ಲ. ಏನು ಅಲ್ಲಿ ಬಾಲ ಅಲ್ಲೇ ಹೋಗಿ ಸೇರಿತ್ತು ನೋಡ್ರಿ. ಹಿಂಗೆಲ್ಲ ಇರ್ತಾವೆ, ಅದಕ್ಕೆ ಹೇಳದ್ರಿ ಹಿರಿಯರ ಹಬ್ಬ ರೀ ಅಂದ್ರೆ ಸ್ವಚ್ಛ ಮಾಡ್ರಿ ಅಂತೇಳಿ. ಹೌದೇನಲ್ಲ ಮೋದು ಸರಿ ಹಿಂದಕ್ಕೆ ಅಲ್ಲೂ ನೀ ಕೊಟ್ಕೋದನ್ನ ಧೂಳು ಹೋಗುತ್ತಾ. ಇವತ್ತು ಸ್ವಲ್ಪ ನಿಗರಾಗೇನ್ರಿ. ಈಗ ನೋಡ್ರಿ ಮತ್ತೆ ಹೆಂಗಾರ ಆಡಕತ್ತಾನ. 2 ದಿನ ಮುಕ್ಕೊಂಡಿದ್ದ ಯಾವ ಮಾಡ್ಕೊತ. ಈ ಥರದ್ದೆಲ್ಲ ಹೊಲಸಿರ್ತಾವೆ. ದಿನ ಪ್ರತಿದಿನ ಸ್ವಚ್ಛ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿರಿಯರ ಹಬ್ಬ ಹರಿದಿನ ಅಂತ ಮಾಡ್ಯಾರ್ರಿ. ಅಂದರೆ ಅದು ನಮ್ದು ಮನೆ ಕ್ಲೀನ್ ಇರ್ತೈತಿ, ನಮಗೂ ಒಂದು ಒಳ್ಳೆ ಎನರ್ಜಿ ಇರ್ತೈತಿ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತೈತಿ. ಆ ಒಂದು ದೇಶಕ್ಕೆ ನಮ್ಮ ಹಿರಿಯರು ಮಾಡಿರ್ಬೋದು ಅಂತ ನಾ ಅನ್ಕೋತೀನಿ. ಇರೋದೇನು ಅದೇ ಐತೆ ನೋಡ್ರಿ. ಮತ್ತದೆಲ್ಲ ಮುಸ್ರಿ ಹಾಕಿ ಒಕ್ಕಟಾಗಿ ಬರ್ತಾವಂತ ಇಟ್ಟಿ ನಾವು ಇರ್ಲಿಕ್ಕಂದ್ರೆ ಅದು ಕಸರ ಡಬ್ಬೆಗೆಲ್ಲ ಹೊಲಸು ರಾಡಿ ಆಗ್ಬಿಡ್ತದು. ಹಿಂಗೆ ಹಳ್ಯಾಗ ಹಾಕಿ ಕಟ್ಟಿ ಇಟ್ವಿ ಅಂದ್ರೆ ಅವಾಗ ಅದು ಮುಸ್ರಿ ಜಾಸ್ತಿ ಆಗಲ್ಲ, ಹೊಲಸಾಗಲ್ಲ, ಹುಳ ಆಗಲ್ಲ, ಡಸ್ಟ್ಬಿನ್ ಚಲೋ ಇರುತ್ತೆ. ಅದಕ್ಕಂತೇಳಿ ಇಲ್ಲೆಲ್ಲ ಮತ್ತು ಊಟ ಮಾಡಿದ್ದು ಕಾಯಿಪಲ್ಲೆ ಕಟ್ ಮಾಡಿದ್ದೆಲ್ಲ ಇರ್ತಾವಲ್ರಿ. ಆ ಥರದ್ದೆಲ್ಲ ಏನಾದ್ರು ತರಿಸಿರ್ತೀವಲ್ಲ, ಕಾಳು ಕಡಿ ಕಿರಾಣಿ ಹಾಲ ಬಿಸ್ಕಿಟ್ ಪ್ಯಾಕೆಟ್ ಇದ್ದು ಅಂದ್ರೆ ಮುಸ್ರಿಗೆ ಹಾಕಿ ಕಟ್ಟಿ ಒಕ್ಕಟ್ಬಿಡ್ತೀನಿ ಡಸ್ಟ್ಬಿನ್ದಾಗ. ಹೊಸ ಕಪ್ ರೀ, ಅಡುಗೆ ಮನೆ ಕ್ಲೀನ್ ಮಾಡತ್ನ್ಯಾಗ ತೆಗ್ದೀವಿ. ಇದು ತೊಗೊಂಡು ಆ್ಯಕ್ಚುಲಿ ಜನವರಿ ಬಂತಂದ್ರೆ 2 ವರ್ಷ ಆಗೋಗುತ್ತೆ ಈ ಕಪ್ ತೊಗೊಂಬಂದು. ಇಲ್ಲಿಗೆ ಬಂದ್ಮ್ಯಾಗ ತೊಗೊಂಡಿದ್ದೇನೆ ರೀ. ಬಟ್ ಇವತ್ತೇ ಫಸ್ಟ್ ಓಪ್ನಿಂಗ್ ನೋಡ್ರಿ. ಅದು ನನ್ನ ಮಗಳು ಮಮ್ಮಿ ಇನ್ನೂ ಎಷ್ಟು ದಿನ ಇಡೋದು ಮಮ್ಮಿ ಇದು ಅಂತೇಳಿ ಕೇಸ್ ಬೈಯನ. ಅವಾಗ ಹೌದವ ಇವ ನನಗೂ ನೆನಪು ಇದ್ದಿಲ್ಲ, ಡಬ್ಬ್ಯಾಗ ಇಟ್ಟುಬಿಟ್ಟಿನಿ. ಸೊ ಹೊಸ ಕಪ್ಪು ಈಗ ಸುಸ್ತಾಗ್ಬಿಟ್ಟೈತಿ ಕೆಲಸ ಮಾಡಿ. ಈ ನನ್ನ ಮಗ ನಿದ್ದೆ ಹೊಡೆದು ಫ್ರೆಶ್ ಆಗ್ಯಾನ್ರಿ. ನಾವು ಕೆಲಸ ಮಾಡಿ ಸುಸ್ತಾಗಿವಿ. ಈಗ ಬೆಡ್ರೂಮ್ದಾಗೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿವಿ. ಕಿಚನ್ದಾಗ ಅದ್ರಾಗ ಒಂಚೂರು ನೀಟಾಗಿ ಮಾಡ್ಕೊಂಡಿದ್ದೀವಿ, ತೋರಿಸ್ತೀವಿ ನಿಮ್ಗೆ. ಮೊದಲೀಗ ಕೆಲಸ ಮಾಡಿಕೊಂಡು ನಾ ಕಸ ಹೊಡೆದೆಲ್ಲ ನೀಟಾಗಿ ಹುಡುಕೊಟ್ಟೆ. ಸ್ನೇಹ ಈಗ ಮನೆ ವರ್ಷಾಡ್ರಿ. ಸೊ ಮೊದಲು ಇಷ್ಟು ಚಹಾ ಕುಡಿದು ಸಿಗ್ತೀನಿ. ಬಿಸಿ ಒದ್ದಡ ನೀರು ಮೈ ತಗೊಂಡಿವ್ರಿ. ಮೈ ಇಟ್ಟು ಹಳವಾರ್ ಅಂತ ಅನ್ಸಕತ್ತೈತಿ. ಇವತ್ತಂತರೂ ಮ್ಯಾಗ ಕೆಲಸ ಬ್ಯುಸಿ ಒಳಗೆ ಬಿಜಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಥರದ್ದು ಏನಾದರೂ ಕೆಲಸ ಮಾಡಾಗ ಯಾರೂ ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡಬಾರ್ದು. ಯಜಮಾನ್ರು ಬಂದರು ಮತ್ತು ಅವ್ರು ಎಷ್ಟೊತ್ತನ ಕೂತು ಯಾವಾಗಲೂ ಮಧ್ಯಾಹ್ನ ಚಹಾ ಕುಡಿಯಂಗಿಲ್ಲ. ಇವತ್ತು ಮುದ್ದಮ್ ಚಹಾ ಮಾಡಂತಂದ್ರೆ ಅವರು. ಆದರೆ ಸ್ವಲ್ಪ ಬಿಸ್ನೆಸ್ ಕೆಲಸವಾಗಿ ಒಬ್ಬರಿಗೆ ಏನಂತಂದ್ರೆ ಈಗ ಒಂದಲ್ಲಂತ 10 ಕಡೆ ನಾವು
ಕೇಳ್ಕೋಬೇಕು. ರೇಟ್ ಆಗಲಿ ಕ್ವಾಲಿಟಿ ಆಗಲಿ ನಮಗೂ ಅದ್ರಾಗ 10 ರೂಪಾಯಿ ಕಮ್ಮಿ ಸಿಕ್ತಂದ್ರೆ ನಮ್ಮ ಆರಾರಿಗೂ 10 ರೂಪಾಯಿ ಕಮ್ಮಿ ಕೊಡ್ತಿರ್ತೀನಿ. ಆ ವಿಷಯವಾಗಿ ಮತ್ತೊಬ್ಬರು ಕೇಳಿದರು, ಇಲ್ಲರಿ ನಮ್ಮದು ಎಲ್ಲ ನೋಡ್ರಿ ನಮ್ಮದು ಯಾವ ಥರದ್ದು ಕ್ವಾಲಿಟಿ ಐತಿ ಏನೈತೆ ಅಂತೇಳಿ. ಸೊ ಅವ್ರ ಮನೆಗೆ ಬಂದು ಇದು ಮಾಡಿ ಹೋಗ್ತೀನಿ ಅಂತಂದ್ರೆ ಎಲ್ಲ ತೋರಿಸಿ ಮಾಡಿ ನಿಮ್ಗೆ ಲೈಕ್ ಆದ್ರೆ ಎಲ್ಲ ಒಂದೊಂದು ಸ್ಯಾಂಪಲ್ ಪೀಸ್ ತರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಬಂದಿದ್ರು ಅವರು. ಅದನ್ನು ಮತ್ತೆ ಸ್ವಲ್ಪ ಎಲ್ಲ ನೋಡಿಕೊಂಡು ಮಾಡಿ ಅದ್ರದ್ದೆಲ್ಲ ಬಗೆಹರಿಸಿ ಮತ್ತು ಇದ್ರ ನಡುವೆ ಮತ್ತು ಮನೆ ಕೆಲಸ ಮತ್ತು ಈ ಪಿಲ್ಲುಂದು ನನ್ನ ಮಗನ ನೋಡ್ರಿ ಹಿಂಗೆ ಸುಸ್ತಾಗಿ ಉಳ್ಳಾಡಕತ್ತಾನೆ. ಎಲ್ಲಿ ಬೇಕಲ್ಲಿ ಕೂತು ಎಲ್ಲಿ ಕೂತಿರ್ತಾನೆ ಅಲ್ಲೇ ಉಳ್ಳಾಡ್ತಾನೆ. ಸ್ವಲ್ಪ ಸುಸ್ತನದನ್ನು ಐತೆ ಅವನಿಗಿನ್ನ. ಹಾಗಾಗಿ ಮನೆ ಕೆಲಸ ಎಲ್ಲ ಆಯಿತು. ಇನ್ನೂ ಫುಲ್ ಕಂಪ್ಲೀಟ್ ಅಂತೇನಿಲ್ಲ, ಇನ್ನೊಂದು ಚೂರು ಅಲ್ಲಲ್ಲೇ ಇಲ್ಲಲ್ಲೇ ಏನಾದರೂ ಐತಿ ಕೆಲಸ. ಚಂತನ ಹಿಂಗೆ ಬಂದ್ರಿ, ಯಾಕಂದ್ರೆ ಡಸ್ಟಿಗೆ ಈ ಥರ ಏನಂತೀರಿ ನೀವು, ಸೀನದ ಡಸ್ಟ್ ಅಲರ್ಜಿ ಭಾಳ ಡೇಂಜರ್ ರೀ ಫ್ರೆಂಡ್ಸ್. ಅದು ಕೂಡ ಗಂಟ್ಲು ಹಿಡಿತೈತಿ, ಕಿವಿ ವ್ಯಾನ್ ಆಗ್ತೈತಿ, ತಲೆ ನೋಸ್ತೈತಿ, ನೆಗಡಿ ಬರ್ತೈತಿ. ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಡಿನಿ. ನಿನ್ನೆ ಎಣ್ಣೆ ಹಚ್ಚಿ ಜಳಕ ಮಾಡಿದ್ದೆ, ಬಟ್ ಇವತ್ತು ಎಷ್ಟೇ ಸುಸ್ತಾದ್ರು, ಕಾಲು ನೋವು, ಹೊಟ್ಟೆ ನೋವು, ಮನೆ ಕೆಲಸ ಹೆಣ್ಮಕ್ಳು ಮಾಡಬೇಕು ನೋವು ಅಂತಂದ್ರೆ ಯಾರೂ ಕೇಳಂಗಿಲ್ಲ ನಮ್ಮದು. ಈಗ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಬಟ್ ನನಗೆ ಫುಲ್ ಕಾಲು ನೋವು ಹೊಟ್ಟೆ ನೋವು ಚಾಲು ಆಗಿಬಿಟ್ಟೈತಿ. ಬರೀ ಇವಾಗ ತೋರಿಸ್ತೀನಿ ನಿಮಗೆ ಅಡುಗೆ ಹೆಂಗೆ ಮಾಡೀವಿ ಅಂತೇಳಿ. ಎಲ್ಲಿ ಬೇಕಲ್ಲಿ ಉಳ್ಳಾಡ್ತಾನೆ ನನ್ನ ಮಗ. ಹಂಗೆ ಅದ್ರೊಳಗನೆ ಆರ್ಡ್ರ್ ಬಂದು ರೀ. ಮತ್ತು ಆರ್ಡ್ರೂ ಕೂಡ ಎಲ್ಲ ಪ್ಯಾಕ್ ಮಾಡಿಟ್ಟೆ, ಯಾಕಂದ್ರೆ ಅಮೌಂಟ್ ಹಾಕ್ತಾರೆ, ಅದ್ರಾಗ ಎಂಕ್ವೈರಿ ಮಾಡ್ತಾರೆ, ಮೆಸೇಜ್ ಅದು ರಿಪ್ಲೈ ಕೊಡಬೇಕು. 1-2 ಹೆಣ್ಮಕ್ಳು ಕೆಲಸ, ಬಟ್ ಆದ್ರೂ ಗಂಡು ಮಕ್ಳಿಗೆ ಏನೂ ಇಲ್ಲ. ಏನು ಮಾಡಿ ಮನೆಯಾಗ ಇದ್ಕೊಂಡು ಅಂತ ಹೇಳ್ತಾರೆ. ಎಲ್ಲ ಮಾಡಿ ಅದೊಂದು ಪದ ಕೇಳಬೇಕಂದ್ರೆ ಹೆಣ್ಮಕ್ಳಿಗೆ ಭಾಳ ಕಷ್ಟ. ಸೊ ಇಲ್ಲಿ ಪರವಾಗಿಲ್ಲ, ನಮಗೋಸ್ಕರನ ಅಲ್ಲ ನಾವು ಮಾಡೋದು ಇರಲ್ಲಕ್ಕ. ನೋಡ್ರಿ ಅರ್ಧ ಡಜನ್ ಹೊಸ ಕಪ್ ತೆಗ್ದೈತಿ. ಕಡೆ 3 ಅದಾವು. ಇನ್ನೇ ನಾನು ನನ್ನ ಮಕ್ಕಳು 3 ಜನ ಚಹಾ ಕುಡ್ದೀವಿ. ಆಗಿಂದಾಗೆ ತೊಳೆದು ಇಟ್ಬಿಡವ ಅಂತ ಹೇಳಿದ್ದೆ. ಮಮ್ಮಿ ಅಂದ ಇಲ್ಲೇ ತಂದಿಟ್ಟ. ಸೊ ಈಗ ಬಿಡಲ್ಲ, ತೊಳೆಯಕ್ಕೆ ಹಚ್ತೀನಿ. ಇಷ್ಟೆಲ್ಲ ಎಕ್ಸ್ಟ್ರಾ ಇದ್ದು ಬಾಂಡೆಗಳು, ಪ್ಲಾಸ್ಟಿಕ್ಕಿನವು ಅಂಥವು ಇಂಥವು ಆಳ ಮೂಳು ಎಲ್ಲ ಒತ್ತಟೆ ಇಲ್ಲೇ ಇದು ಮಾಡೀನಿ ರೀ. ಫ್ರಿಜ್ಜಿನ ಮ್ಯಾಗ ಇಷ್ಟು ಅದಾವು, ಎಕ್ಸ್ಟ್ರಾ ಅದಾವು. ಉಳ್ಳಾಗಡ್ಡಿ ಅವೆಲ್ಲನೂ ಕೂಡ ಹಾಕಬೇಕು. ಹಾಗಾಗಿ ಮ್ಯಾಲೆ ನನಗೆ ಇದನ್ನು ನಾನು ಐಡಿಯಾ ಮಾಡೇ ಮಾಡಿಸ್ಕೊಂಡಿದ್ದೀನಿ ರೀ ನಾನು ಮನೆಗೆ. ಇದಿಷ್ಟೇ ಮ್ಯಾಗ ಇಷ್ಟು ಪ್ಲಾಸ್ಟಿಕ್ಕಿಂದು, ಕೆಳಗೆ ಇಷ್ಟು ಇಲ್ಲಿಂದು. ಅದು ಸೈಜ್ ನೋಡೇ ನಾನು ಹಿಂಗತ್ತೆ ಕೈಲೇ ಸೈಜ್ ನೋಡ್ಕೊಂಬಂದನೇ ಇದನ್ನು ಇಷ್ಟು ಹಾಕಿಸ್ಕೊಂಡೀನಿ ರೀ. ಸುಮ್ಮನೆ ಯಾಕೆ ಹೆಚ್ಚಿಗೆ ಮಾಡಿ ಮನೆ ಎಲ್ಲ ಗಬ್ಬಳ ಮಾಡಿಡೋದು ಅಂತೇಳಿ ನನಗೆ ಅಷ್ಟೇ ಸಾಕ್ರಿ. ಎಲ್ಲ ಇಡೀ ರೇಷನ್ನೇ ಅದ್ರಾಗ ಕೊಂಡಿರ್ತಾವೆ. ಈಗಂತೂ ಇನ್ನೂ ಅದ್ರಾಗ ಎಲ್ಲ ಒಂದು 70% ಎಲ್ಲ ಖಾಲಿನೇ ಅದಾವೆ. ಮ್ಯಾಗಿನ ಪ್ಲಾಸ್ಟಿಕ್ನೇ ನಿಮಗೆ ಕಾಣ್ಸಕತ್ತಾವೆ. 4 ಡಬ್ಬಂಗಂತೂ ಬರೀ ಮೆಣಸಿಕಾಯಿ ಅದಾವೆ. ಒಣ ಮೆಣಸಿನ್ಕಾಯಿ, ಮೊಸರುಗಾಯಿ ಮೆಣಸಿನ್ಕಾಯಿ ಒಂದು ಸರಿ ಹೊರಗಿಂದ ತೊಗೊಂಬಂದಿದ್ರು ಯಜಮಾನ್ರು, ಹೊರಗಿಂದು ಮೊಸರುಗಾಯಿ ಅದು ಹಾಕಿಟ್ಟೈತಿ. ಅವು ಕಣ್ಣಿಗೆ ಕಾಣಿಸ್ತಾವು, ಇರ್ಲಿಕ್ಕೆ ವೇಸ್ಟ್ ಆಗ್ತಾವೆ ಎಲ್ಲ ರೇಟ್ ಅಂತ ಅಲ್ಲೇ ಹಾಕಿನಿ. ಪಾನಿಪುರಿ ಅವನ್ನೆಲ್ಲ ನೀನು ಮತ್ತೆ ತೊಳಿಬೇಕು ರೀ, ಎಡ್ಡೆ ಖಾಲಿ ಮಾಡಿ ತೊಳಿತೀನಿ. ಸೊ ಈ ಥರ ಹಂಗಾಗೈತಿ. ಅಲ್ಲಿ ಏನೂ ಕಾಣಿಸ್ಬಾರ್ದು ನನಗೆ ಮುಂದೆ, ಅದೆಷ್ಟದೋ ಅಷ್ಟೇ ಕಾಣಿಸ್ಬೇಕು. ಹಾಗಾಗಿ ಮತ್ತು ದೊಡ್ಡದು ಮಾಡಿಸಿದ್ರು ನಮ್ಮ ಕೈ ಹೆಣ್ಮಕ್ಳು ಸುಮ್ಮಿರಲ್ಲ, ಪಟಕನ ಹೋಗಿ ಇದಿಟ್ಟು ಬಿಡ್ತೀವಿ ಅಂತೇಳಿ ಅಷ್ಟೇ ಮಾಡೀನಿ. ಅವು ದೀಪದವ್ರಿ, ಅದು ಸ್ನೇಹಂದು ಡಬ್ಬಿ ಐತಿ, ಪಿಲ್ಲೊಂದು ತಿಕ್ಕಾಕ್ ಬಿದ್ದೈತಿ. ಫ್ರಿಜ್ಜಿನ ಮ್ಯಾಗಿಂದು ಎಲ್ಲ ಏನೂ ಇಡಬಾರ್ದು ಅಂತ ಅನ್ಕೊಂಡಿನಿ. ಹಣ್ಣು ಅಷ್ಟೇ ತಂದು ಮ್ಯಾಗ ಇಡ್ಬೇಕಂತ ಅನ್ಕೊಂಡಿನಿ. ನೋಡಮ್ಮ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ. ಸೊ ಮ್ಯಾಗಿಂದು ಎಲ್ಲನೂ ಕೂಡ ಧೂಳ ಗಿಳ ಎಲ್ಲ ಕೊಡಿವಿ ಮತ್ತು ಮ್ಯಾಗ ನೀಟಾಗಿ ಇಟ್ಟಿವ್ರಿ. ನನಗೆ ಸ್ವಲ್ಪ ಜಾಗ ಇರಂಗಿರ್ಬೇಕು, ಎಲ್ಲ ಅಷ್ಟು ತುಂಬ್ದಂಗೆ ಇರಬಾರ್ದು, ಸ್ವಲ್ಪ ಇದು ಆಗಿರ್ಬೇಕು ಮನೆ ಎಲ್ಲ ಹಿಂಗೆ ಹವಾಸಿ ಅದಂಗೆ ಇರಬೇಕು. ಇದೆಲ್ಲ ನೋಡಿದ್ರೆ ನೀರು ಯಾವಾಗ ಬರ್ತಾವಪ್ಪ, ಯಾವಾಗ ತೊಳಿತೀವಿ ಅನ್ನೋಂಗೈತಿ. ಬಾಂಡ್ಯದಕ್ಕಿಂತ ಹೆಚ್ಚಿಗೆ ಪ್ಲಾಸ್ಟಿಕ್ಕಿನ ಡಬ್ಬಿ ಅವು ಇವು ಅದಾವೆ ಅದ್ರೊಳಗೆ, ನೋಡ್ತಿರ್ಬೋದು ನೀವು ಸಿಂಕಿನೊಳಗೆ. ಮತ್ತು ಇದನ್ನೆಲ್ಲನೂ ಕೂಡ ಸ್ನೇಹ ಮ್ಯಾಗ ಹತ್ತಿ ಎಲ್ಲ ಸ್ವಲ್ಪ ಒರೆಸ್ಕೊಂಡು ತೊಳ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟು ನೋಡ್ರಿ ಫ್ರೆಂಡ್ಸ. ಅದೊಂದು ಚಲೋ ಆಯಿತು. ಮತ್ತು ಉಳ್ದಿದ್ದೆಲ್ಲ ಏನೈತೆ ನೋಡ್ರಿ, ಇದು ಸುತ್ತಿಂದೆಲ್ಲ ಅಷ್ಟು ತೊಳ್ಕೊಂಡ್ವಿ. ಸೊ ಇವತ್ತಿನ ಕೆಲಸ ಫುಲ್ ಬ್ಯುಸಿ ಮತ್ತು ಫುಲ್ ಸುಸ್ತಾಗೈತಿ. ಈಗ ನಾ ಜಕ ಮಾಡ್ತೀನಿ ರೀ, ಉಳ್ದಾಡ ನೀರು ಕಾಸ್ಕೊಂಡು ಮಗಳಿಗೆ ನೀರು ಕಾಸ್ಕೊಟ್ಟಿನಿ. ಅವ್ರ ಅಪ್ಪ ಮಗ ಬೆಳಗ್ಗೆನೇ ಮಾಡಿದ್ರು, ಅವ್ರದ್ದೇನು ಇಲ್ರಿ ದೌತ್ ಇದ್ರೊಳಗೆ. ನಂದು ಮಗಳದ್ದು ನಾಳೆಗಿನ ಮತ್ತು ನೀಟಾಗಿ ಮಾಡಬೇಕು. ಹೋಮ್ ಟೂರು ಇದೇ ಚಾನಲ್ದಾಗ ಮಾಡಿ ಹಾಕ್ತೀನಿ. ಫೈನಲಿ ಸದ್ಯಕ್ಕೆ ಒಂಚೂರು ಅನ್ನ ಮಾಡ್ತೀನಿ, ಅನ್ನಕ್ಕೆ ಇಡ್ತೀನಿ ರೀ ಫ್ರೆಂಡ್ಸ್. ಎಲ್ಲ ತಳ ಅಡುಗೆ ಮನೆ. ನನಗಂತೂ ಈಗ ಸುಸ್ತಾಗೈತಿ. ಯಜಮಾನ್ರು ಕೆಲಸ ಅಂತೇಳಿ ಬ್ಯುಸಿನೇ ಇರ್ತಾರೆ ಅವರು. ಮತ್ತು ಈಗ ಏನಾರ ಮಾಡಬೇಕು, ಎನರ್ಜಿ ಐತಂದ್ರೂ ಮೈಯಾಗ ಏನೂ ಇಲ್ಲ. ಸೆಕೆಂಡ್ ಆಪ್ಷನ್ ಇಲ್ಲ, ಅದಕ್ಕೆ ಸ್ವಲ್ಪ ಅನ್ನಕ್ಕೆ ಇಡಕತ್ತೀನಿ. ಯಾಕಂದ್ರೆ ಫುಲ್ ಸೊಂಟ ನೋವು. ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ಇದ್ದಾಗ ಕೆಲಸ ಮಾಡೋದು ಮಟ್ಟದಂದ್ರೆ ಹೆವಿ ಸುಸ್ತದಂಗೆ ಆಗ್ಬಿಡ್ತೈತಿ. ಜಾಸ್ತಿ ಏನಿಲ್ಲ, ಒಂದು ವಾಟಿ ಅಷ್ಟೇ ಇಡ್ತೀನಿ ರೀ ಅನ್ನಕ್ಕೆ ಸದ್ಯಕ್ಕೆ. ಭಾಳ ಇಡಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಏನಾಯ್ತು ಅಂತೇಳಿ. ಯಜಮಾನ್ರಿಗೆ ಈಗ 400 ರೂಪಾಯಿ ಫೋನ್ಪೇ ಮಾಡೀನಿ, ಒಂದಲ್ಲ ಎರಡಲ್ಲ.
ಫೋನ್ಪೇ ಎದಕ್ಕೆ ಮಾಡೀನಿ ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಈ ಹೇಳೋದಕ್ಕಿಂತ ತೋರಿಸೋದೇ ಬೆಸ್ಟ್ ಅಂತ ಅನ್ಕೋತೀನಿ. ಅಯ್ಯಪ್ಪ ಬಗ್ಗಕ್ಕೆ ಬರೋದು ಸೊಂಟ ದೇವರೇ, ಯಾಕರ ಹೆಣ್ಣಿನ ಜನ್ಮ ಮಾಡಿಕೊಟ್ಟಾನಪ್ಪ ಭಗವಂತ. ಹೆಣ್ಣಿಂದು ಕಷ್ಟ ಗಂಡಿಂದು ಕಷ್ಟ, ಯಾವ್ದಾರ ಸುಖ ಐತೆ ಹೇಳ್ರಿ. ಎಲ್ಲರಿಗೂ ಒಂದೊಂದು ಥರದ ಕಷ್ಟ. ಪ್ರಾಣಿ ಪಕ್ಷಿಗೂ ಇರಲ್ಲ ಅಂದಿರೇನು, ಅವಕ್ಕೂ ಪಾಪ ಗೊತ್ತಾಗಲ್ಲ. ನಮ್ದು ನಾವು ಹೇಳ್ಕೊತೀವಿ, ಅವ್ರದ್ದು ಅವಕ್ಕೆ ಹೆಚ್ಚಿಗಿರ್ತಾವೆ. ಅವ್ರವ್ರಿಗೆ ಹೆಚ್ಚಾಗ್ಬಿಟ್ಟೈತಿ ಈಗಿನ ಕಾಲದಾಗ. ಮುಂಜಾನೆ ನೀರು ಯಾವಾಗ ಬರ್ತಾವಂತ ಕಾಯಕತ್ತಿ ನೋಡ್ರಿ. ಕಂಡಪಟ್ಟಿ ಬಂಡೆ ಅದಾವು, ಎದ್ದು ಬಿಟ್ಟನ ಏನು ಮಾಡಲ್ಲ, ಬಂಡೆ ತಿಕ್ಕಕ್ಕ ಬರೋದು. 7:30 ತನಕ ಹೇಳಂಗಿಲ್ರಿ ನಾಳೆಗೆ. ಮಕ್ಕಳು ಸಾಲಿ 12-15 ನಿಮಿಷಕ್ಕೆ 12-20 ನಿಮಿಷಕ್ಕೆ 15 ನಿಮಿಷಕ್ಕೆ ಕ್ಲಾಸ್ ಚಾಲು ಆಗ್ತೈತಿ. ಎಷ್ಟಾದ್ರೆ 12 ಗಂಟೆ 5 ನಿಮಿಷ ಅಷ್ಟೊತ್ತಿಗೆ ಶಾಲೆ ಒಳಗೆ ಇರ್ಬೇಕು ಅವರು ಗ್ರೌಂಡ್ನೇ ಪ್ರಾರ್ಥನಾ ಅಷ್ಟೊತ್ತಿಗೆ. 11:30 ಪೌಣೆ 12 ಗಂಟೆ 11 ಗಂಟೆಗೆ ರಿಕ್ಷಾ ಬರ್ತದ. ಎದ್ದು ಇಟ್ಟು ನಾಷ್ಟ ಮಾಡಿ ಒಂದಿಟ್ಟು ಪಲ್ಯ 4 ಚಪಾತಿ ಮಕ್ಳಿಗೆ ಮಾಡಿದ್ದಂದ್ರೆ ಒಂದು ಲೈಟ್ರ್ ಥರ ಹಣೆ ಬರ ಆಗವತ್ತು. ನಮ್ಮ ಯಜಮಾನಪ್ಪರು ಅಷ್ಟು ಬಿಜಿ ಅದಾರ ಸಾಹೇಬ್ರು. ನಮ್ಮ ಯಜಮಾನ್ರಿ ನಾ ಏನಾದರೂ ಕರಿಬೇಕಂದ್ರೂ ಕಮೆಂಟ್ ಮಾಡೋರ್ಗೆ ಏನಂತೀರಿ ವಿಚಾರ ಮಾಡ್ಬೇಕು ನಾನು. ಯಜಮಾನಪ್ಪ ಯಾಕಂತಿ, ಹಂಗೆ ಯಾಕಂತಿ, ಹಿಂಗೆ ಯಾಕಂತಿ, ಅದನ್ನೇ ಕೇಳ್ತಿ, ಇದನ್ನೇ ಕೇಳ್ತಿ. ಉಚಾಪತಿ ಹೆಂಗಸರು ಇರ್ತಾರೆ ಒಬ್ಬೊಬ್ರು. ನಮ್ಮ ಮನೆಯೊಳಗೆ ನಾವು ಏನು ಯಾಕೆ ಮಾಡಲಿ, ಹೆಂಗೆ ಯಾಕೆ ಮಾಡಲಿ, ನಮ್ಮ ಬ್ಲಾಗ್ ಇರ್ತೈತಿ. ನಮ್ಮ ಬ್ಲಾಗ್ನ ನಮ್ಮ ಜೀವನ ಹೆಂಗೆ ಇರ್ತೈತೆ ನಾವು ಶೇರ್ ಮಾಡ್ಕೊತಿರ್ತೀವಿ. ನೆಟ್ಟಿಗಿರೋ ಮಳೆಗೆ ಗುಟ್ಟ ಜಡೋರು ಭಾಳ ಮಂದಿ. ಈಗ ಸೊಟ್ಟ ಪಟ್ಟ ಹಿಂಕ ಎಷ್ಟೋ ಬ್ಲಾಗ್ಗಳು ನಾವು ನೋಡ್ತಿರ್ತೀವಿ, ಬಟ್ ಕಮೆಂಟ್ ಹಾಕಲ್ಲ. ನಮ್ಮ ಮನಸ್ಸಿಗೆ ನಾವೇನೋ ಒಂದು ಹೆಂಗಪ್ಪ ಅವ್ರ ಜೀವನ ಹೆಂಗ, ನಮ್ಮ ಜೀವನ ಹೆಂಗ ಅನ್ನಂಗೆ ನಾವು ಅನ್ಕೊಂಡಷ್ಟೇ ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ಒಬ್ರು ಕೈ ಸುಮ್ಮ ಇರಂಗಿಲ್ರಿ. ಅವ್ರ ಜೀವನದಾಗ ಅವ್ರು ಹೆಂಗೆ ಇರ್ತಾರೋ ಹೆಂಗೆ ಬಿಡ್ತಾರೋ ಅದು ಅವ್ರು ವಿಡಿಯೋ ಮಾಡಿ ಹಾಕ್ತಿರಂಗಿಲ್ಲ. ನಮ್ದು ಹೊಟ್ಟಿ ಪಾಡಂತೆ ನಾವು ಮಾಡಿ ಹಾಕ್ತಿರ್ತೀವಿ. ಹಾಗಾಗಿ ತಿಂಗಾತ್ ಲೋಟತ್ತಂತೇಳಿ ನಮ್ಗೆ ಇರೋದ ಸ್ವಲ್ಪ ಕಮೆಂಟ್ಗಳು ಈಗ ಕಡಿಮೆ ಆಗ್ಯಾವ. ಅದ ಕಮೆಂಟ್ನಾಗ ಮತ್ತೆ ಎಂಥದಾರ ಒಂದು ಬಂದ್ರೆ ನಮಗೂ ಮೂಡ ಫಾತ್ ಇರ್ತೈತಿ. ಬಟ್ ಏನು ಮಾಡಕ್ಕೆ ಆಗಲ್ರಿ, ಎಲ್ಲ ಸಹಿಸ್ಕೋಬೇಕು ಸೋಷಿಯಲ್ ಮೀಡಿಯಾದಾಗ ಅದೀವಿ ಅಂತಂದ್ಮ್ಯಾಗ. ಆದ್ರೂ ನಮ್ಮ ಪರ್ಸನಲ್ ನಾವು ಹೆಂಗಾರ ಇರ್ತೀವಿ ಅಂದ್ರೆ ನಮ್ಮ ಇಷ್ಟ ಇರ್ತೈತಿ. ನನ್ನ ಗಂಡಗೆ ನಾ ಹೆಂಗೆ ಕರಲಕ್ಕ, ನನ್ನ ಮಕ್ಕಳಿಗೆ ನಾ ಹೆಂಗೆ ಮಾಡಲಕ್ಕ. ಸೊ ಎಲ್ಲ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರಲ್ಲ, 100 ನನ್ನಲ್ಲಿ ಎಷ್ಟು ತಿಳ್ಕೊಳ್ಳುವಂತ ಒಂದು ಒಳ್ಳೆಯ ವಿಚಾರಗಳು ಇರ್ತಾವ. ಅದನ್ನ ಅವ್ರು ಯಾವತ್ತಿಗೂ ಕಮೆಂಟ್ ಮಾಡಕ್ಕೆ ಸ್ವಲ್ಪ ಮುಂದೆ ನೋಡ್ತಾರೆ. ಯಾಕಂದ್ರೆ ಫ್ಯಾಮಿಲಿಯಾಗಾಯ್ತು, ಬೇರೆ ಕಡೆಲ್ದಾರ ಆಯ್ತು, ಒಬ್ಬ ಹೆಣ್ಮಗಳು ಒಂದು ಹೈಲೈಟ್ ಆಗ್ತಿರ್ತಾಳ ಅಂದ್ರೆ ಕೆಲವೊಬ್ರು ಅದನ್ನ ಹೈಲೈಟ್ ಮಾಡಕ್ಕಿಲ್ಲ, ಅದನ್ನ ಕುಗ್ಸಕ ಪ್ರಯತ್ನ ಮಾಡೋರು ಭಾಳ ಮಂದಿ ಇರ್ತಾರ. ನನ್ನ ಚಾನಲ್ದೊಳಗೆ ನಾ ಎಲ್ಲ ರೀತಿಯಾದಂಥ ಬ್ಲಾಗ್ಸ್ ಹಾಕ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಾಕತ್ತೀರಿ, ಅದಕ್ಕೆ ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಒಂದಲ್ಲ ಎರಡಲ್ಲ ನಾನು 3 ಚಾನಲ್ ಮಾಡಿ ಸಕ್ಸಸ್ ಕಂಡೀನಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹನೇ ಕಾರಣ. ಅಕ್ಕಿಯಾಗ ಒಂದೊಂದು ನೆಲ್ಲು ಇರ್ತಾವು, ಅದು ಚಲೋದು, ಅದೇನು ಕೆಟ್ಟಲ್ಲ. ಯಾಕಂದ್ರೆ ನೆಲ್ಲಿಂದನೇ ಅಕ್ಕಿ ಆಗೋದು. ಆ ಅಕ್ಕಿಯಾಗ ಅಲ್ಲೊಂದು ಇಲ್ಲೊಂದು ಆಳು ಬರ್ತಿರ್ತಾವೆ, ಅದನ್ನ ಆರಿಸಿ ಒಕ್ಕಟ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಸೆಕೆಂಡ್ ಆಪ್ಷನ್ ಇರಂಗಿಲ್ಲ, ಹೌದಲ್ಲ. ಈಗ ಇಷ್ಟು ಅನ್ನಕ್ಕಿಟ್ಟೆ ನೋಡ್ರಿ, ಒಂದೇ ಒಂದು ವಾಟಿ ಇಟ್ಟೀನಿ. ಮತ್ತು ಮುಂಜಾನೆ ಉಳಿದ್ರೆ ತಂಗಳಾಗುತ್ತೆ, ಬೇರೆ ಏನಾದರೂ ಫ್ರೆಶ್ ಆಗಿ ಮಾಡೋಕ್ಕೆ ಬರುತ್ತೆ ಬೆಳಗ್ಗೆ. ಸೊ ಹಾಗಾಗಿ ಅವಳು ಕೂಡ ಈಗ ಜಕ ಮಾಡೋಕೆ ಹೋಗ್ಯಾಡ್ರಿ. ಸ್ವಲ್ಪ ವೇಸ್ಟ್ ಅನ್ನೋದು ಯಾವಾಗಲೂ ಮನೆ ಕ್ಲೀನ್ ಮಾಡಿದ್ರೆ ಸ್ವಲ್ಪ ವೇಸ್ಟ್ ಅನ್ನೋದು ಬಂದೇ ಬರ್ತೈತಿ. ಅಲ್ಲಿ ಇಟ್ಟಿವಿ. ಆಮೇಲೆ ಇವು ಪ್ಯಾನಿನ ಇವೆಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಟೈತಿ. ಇದು ಒಂದು ತೆಗಿಬೇಕಾಗಿತ್ತು, ಬಟ್ ಯಜಮಾನ್ರು ಅದು ಏನಂತೀರಿ, ಏನಪ್ಪ ಅದು ಮುಂಜಾನೆ ಪಪ್ಪ ಏನೋ ತೆಗೆದ್ರಲ್ಲ, ಏನು ಸ್ಕ್ರೂ ಡ್ರೈವರ್. ಸ್ಕ್ರೂ ಡ್ರೈವರ್ಗೆ ಪಕ್ಕಡಂತಲಂತಲ್ಲ ನನ್ನ ಬದ್ರಿ ಏನೋ 28 ವಿಚಾರ ಮಾಡ್ತಿರ್ತೀನಿ. ಅವರು ಪಾಪ ಇಲ್ಲಿ ನಿಂತ್ಕೊಂಡು ಸ್ಕ್ರೂ ಡ್ರೈವರ್ ಕೊಡು, ಸ್ಕ್ರೂ ಡ್ರೈವರ್ ಕೊಡು ಅಂತಾರ. ಪಕ್ಕಡ ತೊಗೊಬಂದೀನಿ. ಇಷ್ಟಕ್ಕೆ ಕಾಯ್ತಿರ್ತಾರೆ ನಮ್ಮ ಯಜಮಾನಪ್ಪನು. ನಿನಗೆ ನೀ 12ನೇ ಸಾಲಿ ಹೆಂಗೆ ಕಲ್ತಿ ಅಂತಾರ ನೋಡ್ರಿ. ಸಾಲಿ ಕಲಿಯೋದಕ್ಕೂ ನಾವು ಮಾಡೋ ಜೀವನಕ್ಕೂ ಏನಾದರೂ ಇವತ್ತೆ ಲಿಂಕ್ ಇರುತ್ತೆ. ನಮ್ಮ ಸಾಲಿಗೂ ನಮ್ಮ ಡಿಗ್ರಿಗೂ ನಮ್ಮ ಜೀವನಕ್ಕೂ ಏನೂ ಸಂಬಂಧ ಇರಲ್ಲ. ಬಟ್ ಆದರೂ ಅನ್ಸ್ಕೋಬೇಕು ನೋಡ್ರಿ, ಏನು ಮಾಡ್ತೀರಿ, ಹೆಂಗೆ ಸಾಲಿ ಕಲ್ತಿ ಅಂತ ಕೇಳ್ತಾರ. ಬಟ್ ಪರವಾಗಿಲ್ಲ, ಬಯಸ್ಕೋಬೇಕು ಅದಂತ. ಅದು ಕೂಡ ಕಾಮಿಡಿ ಆಯ್ತು. ಗಂಡ ಮಕ್ಕಳು ಹಾಕ್ರಲ್ಲ ಅಷ್ಟೇ ಸಾಕು, ಮತ್ತೇನು ಪರವಾಗಿಲ್ಲ. ಪ್ಯಾಂಟ್ ಟಕ್ಕಲಾಗ್ಯದತ್ ನೋಡ್ರಿ. ಅದೆಲ್ಲ ಪಾನಗಳು ತೆಗೆದು ಮ್ಯಾಗಿಂದ ವರ್ಷಾರ. ನಾನು ನನ್ನ ಮಗಳು ಭಾಳ ಹೈರಾಣ ಯಾಕಾಗಿವಪ್ಪ ಅಂದ್ರೆ, ಇದು ಹಿಂಗೆ ಹಾಕಿದ್ವಲ್ರಿ, ಅವಾಗವಾಗ ಒಂದು ಸ್ವಲ್ಪ ಮನೆ ಸಾಮಾನುಗಳು ಇದ್ದುದ್ರಾಗೆ ಸ್ವಲ್ಪ ಚೇಂಜಸ್ ಮಾಡ್ಕೊತಿದ್ರೆ ನಮಗೂ ಒಂದು ಹೊಸತನ, ಒಂದೇನೋ ಖುಷಿ ಅಂತ ಅನ್ನಿಸ್ತದಲ್ಲ. ಹಂಗಂತೇಳಿ ಈಗ ಹಿಂಗಿತ್ರಿ, ಅದನ್ನು ತೆಗೆದು ಈಗ ಹಿಂಗೆ ಹಾಕಿವಿ. ಇಲ್ಲಿ ಜಾಸ್ತಿ ಜಾಗ ಸಿಗ್ತದೆ ರೀ, ಆ ಥರ ಹಾಕಿದ್ವಲ್ಲ, ಜಾಸ್ತಿ ಜಾಗ ಸಿಗ್ತೈತೆ ನಮಗೆ.
ಹಾಗಾಗಿ ಈ ಕಡೆದು ಹಾಕಿ ಮತ್ತು ಬೆಡ್ಶೀಟ್ ಚೇಂಜ್ ಮಾಡಿ ಮತ್ತು ಬೇರೆ ಬೆಡ್ಶೀಟ್ ಹಾಕಿವಿ ನೀಟಾಗೆಲ್ಲ ಧೂಳುಗಳು ಹಾಕಿ. ಅವು ಬ್ಯಾಗ್ಗಳು ಏನೈತ್ರಿ ಪಲಂಗ್ ಕಟ್ಟದೊಳಗೆ ಇಡಬೇಕು. ನನಗೂ ಎಡ್ಡು ಗಾದಿ ಎತ್ತಿ ಇಡೋಕೆ ಆಗಲಿಲ್ಲ, ಹೊಟ್ಟೆ ಬ್ಯಾನ್ ಆಗುತ್ತೆ ಅಂತೇಳಿ. ಸೊ ಈ ಥರದ್ದು ಮಾಡಿಸಿ ನಾನು. ಯಾಕಂದ್ರೆ ನನಗೆ ಎತ್ತೋದಾಗಲ್ಲ, ಸರ್ಕ ಇದಾಗುತ್ತೆ, ತ್ರಾಸು, ಬೇಡ ಮತ್ತು ಯಾಕೆ ಯಜಮಾನ್ರಿಗೆ ಎಲ್ಲದಕ್ಕೂ ಹೇಳ್ಕೊಂಡು ಕುಂದ್ರಬೇಕು, ಪಾಪ ಅವರು ಬ್ಯುಸಿ ಇರ್ತಾರೆ ಅಂತೇಳಿ ಈ ಥರದ್ದು ಮಾಡಿಸಿ ನಾನು. ಅದು ಪ್ಲೇನ್ ಐತ್ರಿ. ಆಮೇಲೆ ಇಲ್ಲಿ ಹಿಂಗೆ ಓಪನ್ ಮಾಡಿ ಹಾಕಕ್ಕೆ ಬರುತ್ತಾ ಹಂಗಂತೇಳಿ ಅವನ್ನ ಸ್ವಲ್ಪ ಒಗೆದು ಹಾಕಿಬಿಡ್ತೀನಿ ರೀ. ಇಲ್ಲಿ ಒಳಗಡೆ ಇಟ್ಬಿಡ್ತೀನಿ. ಈಗೇನು ಎಲ್ಲಿಗೆ ಸದ್ಯಕ್ಕೆ ಹೋಗೋದು ಪ್ಲ್ಯಾನಿಂಗು ಐತಿ ಒಂದು ಕಡೆ, ಬಟ್ ಯಾವಾಗತ್ತಾ ನನಗೆ ಮಂತ್ರಾಲಯ ನನ್ನ ಮಗ ಹೇಳಬಿಟ್ಟು ನೋಡ್ರಿ ಯಾವಾಗೈತಿ ಅದು ನಿಮ್ಗೆ ಶೇರ್ ಮಾಡ್ತೀನಂತ. ರಾಯರು ನಮ್ಗೆ ಆದಷ್ಟು ಬೇಗ ಅವ್ರ ದರ್ಶನ ಬಗ್ಗೆ ಕೊಡಲಿ, ನಮಗೂ ಒಂದು ಒಳ್ಳೆ ಏನಂತೀರಿ ಪುಣ್ಯ ಭಾಗ್ಯ ಲಭಿಸ್ಲಿ ಅಂತ ನೀವು ಕೇಳ್ಕೊರಿ. ಮಷೀನನ್ನು ಕೂಡ ಹಿಂಗೆ ಈ ಮಷೀನ್ ಇಡೋಕೆ ಇಷ್ಟು ಎಕ್ಕರ್ಲಡೀವ್ರಿ, ಒಂದು ಕೂದಲು ಎಳಿಯಷ್ಟು ಕೂಡ ಗ್ಯಾಪ್ ಇಲ್ಲ ಕಾಟದ ನಡುವ ಮಷಿನ್ ನಡುವ. ಈ ಮಷಿನ್ ಹಂಗೆ ಇಟ್ರೆ ಇಷ್ಟು ಅಳಗ್ಯಾಡ್ತಿತ್ತು ರೀ. ಇದು ಭಾಳ ಅಳಗಾಡ್ತಿದ್ದು. ಈ ಜಪ್ಪನ ಹೊಲ್ತು ನೋಡ್ರಿ ಇದು ಮಷಿನ್. ಸದ್ಯಕ್ಕೆ ಹೆಂಗೆ ಮಾಡಿದ್ವಿ ಅಂದ್ರೆ ಮೊದಲ ಇದನ್ನ ಹಿಂಗೆ ಇಟ್ಟಿದ್ವಿ ರೀ. ಸ್ಟಾರ್ಟಿಂಗ್ ಹಿಂಗೆ ಇತ್ತಲ್ಲ, ಕಾಟ ಹಿಂಗಿತ್ತು, ಅದು ಹಿಂಗೆ ಸರ್ಸಿ ಹಿಂಗೆ ಹಾಕಕ್ಕೆ ಹೋದ್ವಿ. ಇಲ್ಲಿ ನಡ್ಬರ್ಕ್ ಇಲ್ಲಿ ಏನು ಗ್ಯಾಪ್ ಐತೆ ನೋಡ್ರಿ. ಈ ಗ್ಯಾಪಿನೊಳಗೆ ಇದು ಕಾಟ ಸಿಕ್ಕೊಂಬಿಡ್ತು. ಇದು ಏನೈತಲ್ಲ ಸಿಕ್ಕೊಂಬಿಡ್ತು. ಇದು ಕಾಟನೂ ತೆಗಿಯಕ್ಕೆ ಬರೋಲ್ದು, ಮಷೀನು ತೆಗಿಯಕ್ಕೆ ಬರೋಲ್ದು. ಯಪ್ಪ ಹೆಂಗೆ ಮಾಡ್ತೀವಪ್ಪ, ಮೊದಲು ಹೆಂಗೆ ಇಟ್ಟಿದ್ವು ಹಂಗೆ ಇದ್ದಿದ್ದು ಚಲೋ ಇರ್ತಾರೆ ಅನ್ನಂಗಾಗಿ ಇಬ್ಬರು ಎಕ್ಕರ್ಲಾಡಿದ್ವಿ. ನನ್ನ ಕೂಸ ನಾನು ಎಷ್ಟು ಎಕ್ಕರ್ಲಾಡಿದ್ವಿ. ಗಂಡು ಮಕ್ಳಿಗೆ ಹಾಲದ ಕೆಲಸ ನಾನು ನನ್ನ ಮಗಳು ಮಾಡಿದ್ದೀವಿ ಇವತ್ತು. ಫೈನಲಿ ಅದು ನಮ್ಗೆ ಮತ್ತು ಹಂಗೆ ಕುಂದ್ರಲಿಕ್ಕಂದ್ರೆ ಒಳ್ಳೆ ಹಿಂಗೆ ಅಡ್ಡ ಹಾಕ್ಬೇಕಾಗಿತ್ತು. ಅದು ಒಂಥರ ಕಚ್ಚ ಪಚ್ಚ ಆದಂಗೆ ಹಾಕತ್ತಿ ಬಿಡ್ತಿತ್ತು. ಒಂಥರ ನೀಟಾಗಿ ವಾರ ಸರಿಯಾಗಿ ಅನ್ನಿಸ್ತಿದ್ದಿಲ್ಲ. ಮತ್ತು ಐಡಿಯಾ ಮಾಡಿದ್ವಿ, ಅದನ್ನು ಹಿಂಗೆ ಎತ್ತಿದ್ವಿ ರೀ. ನಾ ಈ ಕಡೆ ಹಿಡ್ದೆ, ಆಕಿ ನನ್ನ ಮಗಳು ಆ ಕಡೆ ಹಿಡ್ದೆ. ಮಷಿನ್ ಹಿಂಗೆ ಎತ್ತಿದ್ವಿ, ಅಳ್ವಾರು ಎತ್ತಿ ಹಿಂಗೆ ಸರಿಸ್ಕೊಂಡು ಕಾಟ ಒತ್ತಿದ್ವಿ. ಕಾಟ ಒತ್ತಿ ಮಮ್ಮಿ ಮತ್ತೆ ಎತ್ತಿ ನೋಡಮ್ಮ ಟ್ರೈ ಮಾಡೋಣ ಅಂತಂದ್ಲು ಸ್ನೇಹ. ಆಕೆ ಕಾಟ ಮ್ಯಾಗ ಬಂದು ಮಷಿನ್ ಎತ್ತಿದ್ಲು. ನಾನು ಈ ಕಡೆಯಿಂದ ಹಿಂಗೆ ಹಳೂ ಒತ್ತಿಬಿಟ್ಟಿವಿ. ಕರೆಕ್ಟ್ ಹೋಗಿ ಕುಂತೈತ್ರಿ. ಈಗ ಎಲ್ಲೂ ಹಲ್ಸನಾಗಲ್ಲ. ಒಳ್ಳೆ ಈಗ ಅದು ತೆಗಿಬೇಕಂದ್ರೂ ನಾನು ಗಂಡು ಮಕ್ಳ ಸಮಯ ಆಗಂಗಿಲ್ಲ. ಈಗ ಅಷ್ಟು ಕುಂತ್ಬಿಟ್ಟೈತ್ರಿ, ರಿಕ್ಕ ಹೊಡೆದಂಗೆ ಕೂತೈತ್ರಿ. ಬಟ್ ನನಗೂ ಏನಾದರೂ ಹೊಲ್ಕೊಳೋದು ಮಾಡೋದಿದ್ರೆ ಇಲ್ಲಿ ಕುರ್ಚಿ ಹಾಕ್ಕೊಂಡು ನಾನು ಹೊಲ್ಕೋಬೋದು. ಇಲ್ಲಿಕಂದ್ರೆ ಹಿಂಗೆ ಅಡ್ಡಿಟ್ಟಿವಂದ್ರೆ ಇಲ್ಲಿ ಇದ್ರ ಮ್ಯಾಗ ಕೂತು ಹೊಲ್ಕೊಳಕ್ಕೆ ಬರ್ತಿದ್ದಿಲ್ಲ. ಸೊ ಹಾಗಾಗಿ ಇದಿಷ್ಟು ಕ್ಲೀನಿಂಗ್ ಮಾಡ್ಕೊಂಡಿವಿ ಇವತ್ತು. ಯಜಮಾನ್ರು ಬಂದ್ಮ್ಯಾಗ ಇವು ಪಾನಗಳು ಜೋಡಿಸ್ತಾರೆ. ಹಾಲ್ದಂದು ಪರವಾಗಿಲ್ಲ, ಒಂಚೂರು ಹೊಲ್ಸೈತಿ. ಕಿಚನ್ ಅಂದು ಭಾಳ ಹೊಲ್ಸೈತಿ. ಬಟ್ ಅವು ಇದು ಇಲ್ಲ ಅಂತಂದ್ರೆ ಸ್ಕ್ರೂ ಡ್ರೈವರ್ ದೊಡ್ಡ ಬೇಕಾದ್ರೆ ತಂದು ಮಾಡಕ್ಕೆ ತುಡ ಕಡೆ ನಾಳೆಗೆ ನಾಡ್ದು ಅಂತಂದ್ರೆ ಹಂಗಾಗಿ ಹಾಕ್ಕೊಂತೀವಿ. ಕ್ಯಾಲೆಂಡ್ರ್ ಅಂತೂ ತಿರ್ಯಾಕೆ ಆಗಸ್ಟ್ ಬಂತು, ಇನ್ನೂ ತಂದಿಲ್ಲ. ಯಾರೋ ಒಬ್ರು ಕೊಟ್ಟಿದ್ರಂತ, ಸಿದ್ದಯ್ಯರ ಮುಂದೆ ಅದು ಫೋಟೋ ಅದು ಇದ್ದಿದ್ದು ಪಾಪ. ಹಾಂ, ಅದನ್ನು ಏನೈತಿ ಯೂಸ್ ಮಾಡಿದ್ವಿ. ಅದು ಅರ್ಧೈತ್ರಿ. ಯಪ್ಪ ದೇವ್ರಿ, ಈಗ ತಣ್ಣಗಾಗೈತಿ, ಆರಾಮ ಅನ್ಸಾಗತ್ತಲ್ಲ. ಆಗಸ್ಟ್ ನವಂಬರ್ ಇದು ಆಗಸ್ಟ್ ಮಗಳು ಜಕ ಮಾಡಿ ಬಂದು ನೋಡ್ರಿ. ಏನ ಅನ್ರಿ ನೀವು ಮನೆ ಕೆಲಸ ಮಾಡಿ ಆರಾಮ್ ಜಕ ಮಾಡಿ ಕುತ್ಕೊಂಡು ಚಹಾ ಕುಡಿತೀವಲ್ಲ, ಅದ್ರ ಮಜ್ಜಾನೇ ಬೇರೆ. ಬಟ್ ನಾವು ಮೈ ತೊಗೊಳಕ್ಕಿಂತ ಮುಂಚೆಗೆ ಚಹಾ ಕುಡಿದ್ವಿ. ಚಿಕ್ಕಾಪಟ್ಟೆ ಸುಸ್ತು ಏನೋ ನಮ್ಗೆ ಚಹಾ ಕುಡಿದ್ರೆ ಒಂಥರ ಸಮಾಧಾನ. ಇವ್ರಿಗೆ ಕೊಟ್ಟಿವ್ರಿ ಹೀಗೆ ಇವರು ಅಣ್ಣರಿಗೆ ಅಕ್ಕೋರಿಗೆ. ಯಾಕಂದ್ರೆ ಸ್ವಲ್ಪ ಮಾಡಾಯ್ತು ವಾತಾವರಣ ಸುಸ್ತಾಗ್ಯಾರ. ಇರಲಿ ಪಾಪ ಪರವಾಗಿಲ್ಲ ಅಂತೇಳಿ. ಈ ಅಣ್ಣಾರು ಏನೂ ಇಲ್ರಿ, ಇವ್ರು ಮಸ್ತ್ ನಿದ್ದೆ ಹೊಡೆದಾರ ಇವರು, ಅದಿಲ್ಲ. ಯಪ್ಪ ನಿಮಗೆ ನೆಗಳ ರೊಕ್ಕ ಹಾಕೇನ ಯಜಮಾನ್ರಿಗೆ ಬಿಸಿ ಅದವನು ನೀರು ತುಂಬೋಗು. ಈಗ ಟೈಮ್ ತೋರಿಸ್ತೀನಿ ಎಷ್ಟಾಗೈತಿ ಅಂತೇಳಿ. ಅಯ್ಯವ್ವ, ಈ ಕಡೆ ಮೂಮೆಂಟ್ ಸಮಯ ಮಾಡಕ್ಕೆ ಬರೋಲ್ತು ಜೀವ. ದೇವ್ರೇ ಕಿಚಡಿ 10:30 11 ಬಂದೈತಿ. ಇನ್ನೂ ಅವ್ರದ್ದು ಕೆಲಸ ಮುಗ್ದಿಲ್ಲ ಅಂತ ಯಜಮಾನ್ರದ್ದು. ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಬಟ್ ಅವರು ಬ್ಯುಸಿಯಾಗಿರ್ತಾರೆ ರೀ. ಅದು ಏನೋ ಒಂದೊಂದು ಸರಿ ನಮಗೂ ಸುಸ್ತಾಗೈತಿ, ತೊಗೊಂಬ ಅಂದ್ರೆ ಮೂಡಿದ್ರೆ ತರ್ತಾರೆ, ಇಲ್ಲಿಗೆ ಬೈತಾರೆ. ಅದಕ್ಕೆ ಅವ್ರು ಬೈಸ್ಕೊಬೇಡಂತೆ ಮೊದಲು ನಾನು ಅಮೌಂಟ್ ಹಾಕಿ ಇಲ್ರಿ ಸುಸ್ತು ಭಾಳ ಆಗೈತಿ ಸ್ವಲ್ಪ ಬಂದ್ಬಿಡ್ರಿ ಅಷ್ಟ್ರಿಗೆ ಅಂತ ಇದ್ನ ನೋಡ್ರಿ. ತಂದೂರಿ ಮತ್ತು ಅಜ್ಜಿ ಅನ್ನ ಮನ್ಯಾಗ ಹಚ್ಚೀನಿ. ದಾಲ್ ತಡ್ಕ, ಆಮೇಲೆ ಪನ್ನೀರ್ ಬಾಜಿ ಮತ್ತು ತಂದೂರಿ. ಉಳ್ಳಾಗಡ್ಡೆ ಏನಿಲ್ಲನ ಇಷ್ಟನಾ? ಇಷ್ಟ
ಅನ್ನಕ್ಕೆ ಹಚ್ಚೀನಿ ಬಿಸಿ ಅನ್ನಕ್ಕೆ ನೋಡಿರಿ ನೀವು. ಈಗ ಊಟ ಮಾಡ್ತೀವಿ ರೀ. ಯಜಮಾನ್ರು ಮತ್ತೇನೇ ಕೆಲಸ ಐತಿ, ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನೀವು ಊಟ ಮಾಡಿರಿ, ವೇಟ್ ಮಾಡಬೇಡ್ರಿ ಅಂತ ಹೇಳ್ಯಾರ. ಅದಕ್ಕೆ ನಾವು ಈಗ ಊಟ ಮಾಡ್ತೀವಿ. ಅವ್ರು ಆಮೇಲೆ ಬಂದು ಮಾಡ್ತಾರೆ. ಬಿಸಿ ಬಿಸಿದೆ ಎಲ್ಲ ಜೊತೆ ಕುಂತು ಉಣ್ಬೇಕಿಲ್ರಿ. ಟೈಮು ಆಗೈತಿ, ಸ್ವಲ್ಪ ಲೇಟಾಗಿ ಬರ್ತಾರೆ ಅವರು. ಲೇಟ್ ಅಂದರು ದಿನ 11:30 12 ಇಲ್ಲಾರ್ದಾಗ ಬರೋಲ್ಲ. ರಾತ್ರಿ ಮಕ್ಕೊಳೋದು ಲೇಟ್, ಹಂಗಾಗಿ ಬೆಳಗ್ಗೆ ಒಂದು ತಾಸು ಊಟ ಹೇಳೋದು ಕಷ್ಟ ಆಗತ್ತೆ ನಮಗೆ. ಪನ್ನೀರ್ ಪಲ್ಯ, ದಾಲ್ ತಡಕ, ತಂದೂರಿ, ಮನ್ಯಾಗ ಮಾಡಿದ ರೈಸ್. ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ಮಕ್ಕಳು ಒಂಥರ ಗಂಡನ ಉಸಿರು ಉಂತೀವಿ ಅಂತ ತರಿಸಿದೆ ನೋಡ್ರಿ. ಕಷ್ಟಪಡೋದು ಅದ್ರ ಸಂಬಂಧ. ಮತ್ತು ಜೀವನಕ್ಕಿಂತ ಹೆಚ್ಚಿಂದ ಏನಿಲ್ಲ ನೋಡ್ರಿ ಫ್ರೆಂಡ್ಸ್. ಬಾ ಚಮಚ ತೊಂಬೋಗಿ ಪಿಲ್ಲು. ಊಟ ಅಂತೂ ಆಯ್ತು ರೀ. ಇನ್ನೂ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಮಗಂದು ಔಷಧ ಐತಿ, ಔಷಧ ಅಂದ್ರೆ ಗುಳಿಗೆ ಅದಾವು. ಈ ಗುಳಿಗೆ ನುಂಗಾಕ್ ನಾಯಾಕಂತ ನೋಡ್ರಿ, ಮೂಗು ಏರಿಸ್ತಾನೆ ಹಿಂಗೆ. ಈ ನನ್ನ ಮಗ ಗುಳಿಗೆ ತೊಗೊಳೋದು ನೋಡಿದ್ರೆ ನಿಮ್ಗೆ ಏನಂತೀರಿ, ಶಾಕ್ ಆಗ್ತದೆ, ಶಾಕ್. ಈ ಥರ ತಗೋತಾ ನೋಡ್ರಿ. ಒಂದು ಟೆನ್ಷನ್ ಇಲ್ಲರಪ್ಪ, ನನ್ನ ಕೂಸು ಭಾಳ ಶಾನೆ ಐತಿದ್ದು ಕೂಸ. ನೋಡ್ರಿ ಹೆಂಗೆ ನೆಕ್ತಾನ, ಪೆಪ್ಪರ್ ಮುಡಿ ತಿನ್ನಂಗೆ ತಿಂದ್ಬಿಡ್ತಾನೆ ರೀ. ಮತ್ತೇನು ಮಾಡ್ಬೇಕ್ರಿ, ಸದ್ಯ ಉಬ್ಬಿಸ್ಬೇಕು. ಈಗ ಕೆಲಸ ಆಗ್ಬೇಕಂದ್ರೆ ಉಬ್ಬಿಸ್ಬೇಕು. ಅದಿಲ್ಲಪ್ಪು ಹವ ಹಾಕಿ 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 ಉಬ್ಬಿಸ್ಬೇಕು. ಹಂಗೆ ಉಬ್ಬಲ್ರೆ ಟಯರ ಸ್ವಲ್ಪ ಹವ ಹಾಕಿದ್ರೆ ಉಬ್ತೈತೆ. ಅದಿಲ್ಲಪ್ಪ ಹೌದಿಲ್ಲ. ಟೈಮ್ ಬಂದು 11:30. ಪಿಲ್ಲು ಆರಾಮಾಗ್ಯಾನ್ರಿ. ತುಂಬ ಜನ ಮೆಸೇಜ್ ಮಾಡಿರಿ, ಒಳ್ಳೆ ರೀತಿಯಾಗಿ ವಿಚಾರಿಸ್ಕೊಂಡಿರಿ. ಭಾಳ ಖುಷಿ ಆಯಿತು. ಏನು ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಂಗಿಲ್ಲ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಲ್ ಸುಸ್ತಾಗ್ಬಿಟ್ಟೈತಿ. ನಿಮ್ಮದು ಶ್ರಾವಣದ್ದೆಲ್ಲ ಹೆಂಗೆ ನಡೆದೈತಿ ಏನು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.